ನಿಮ್ಮ ಮನೆಯಲ್ಲಿ ಏನಾದರೂ ಗ್ಯಾಸ್ ಸಿಲಿಂಡರ್ ಇದ್ರೆ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇತ್ತೀಚೆಗೆ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗುವಂತದ್ರಿಂದ ಪ್ರತಿ ವರ್ಷ ಸಾವಿರಾರು ಜನ ತಮ್ಮ ಪ್ರಾಣವನ್ನು ಕಳ್ಕೊತಿದ್ದಾರೆ. ಈ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗ್ಲಿಕ್ಕೆ ಮೇಜರ್ ಕಾರಣಗಳಲ್ಲಿ ಒಂದು ಯಾವುದಂದ್ರೆ ಎಕ್ಸ್ಪೈರ್ ಆಗಿರುವಂತಹ ಗ್ಯಾಸ್ ಸಿಲಿಂಡರ್ ನ ಯೂಸ್ ಮಾಡುವಂತದ್ದು. ನೀವು ಯೂಸ್ ಮಾಡ್ತಾ ಇರುವಂತಹ ಗ್ಯಾಸ್ ಸಿಲಿಂಡರ್ ವ್ಯಾಲಿಡೇಟ್ ಇದೆಯಾ ಅಥವಾ ಎಕ್ಸ್ಪೈರ್ ಆಗಿದೆಯಾ ಅಂತ ಯಾವ ರೀತಿ ಚೆಕ್ ಮಾಡುವುದು ಅಂದ್ರೆ, ನಿಮ್ಮ ಗ್ಯಾಸ್ ಸಿಲಿಂಡರ್ ಅಲ್ಲಿ 3 ಹ್ಯಾಂಡಲ್ ಗಳಿರ್ತವೆ. ಅದರಲ್ಲಿ ಯಾವ್ದಾದ್ರು ಒಂದು ಹ್ಯಾಂಡಲ್ ಮೇಲೆ ಒಂದು ಆಲ್ಫಾಬೆಟ್ ಇರುತ್ತೆ, ಒಂದು ನಂಬರ್ ನ ಬರ್ದಿರ್ತಾರೆ. ಫಾರ್ ಎಕ್ಸಾಂಪಲ್ A21 ಅಂತ ಬರ್ದಿರ್ತಾರೆ, ಅಥವಾ B28 B30 ಹಂಗೆ ಏನಾದ್ರು ಬರ್ದಿರ್ತಾರೆ. ಇದರ ಅರ್ಥ ಏನು ಅಂದ್ರೆ, ಆಲ್ಫಾಬೆಟ್ ಅಲ್ಲಿ ABCD ಇರುತ್ತೆ. ಈ ಆಲ್ಫಾಬೆಟ್ ಗಳು ತಿಂಗಳನ್ನ ಗುರುತಿಸ್ತವೆ, ಜೊತೆಗೆ ಇಲ್ಲಿರುವಂತ ನಂಬರ್ ಗಳು ವರ್ಷವನ್ನ ಗುರುತಿಸ್ತವೆ. ಫಾರ್ ಎಕ್ಸಾಂಪಲ್, ನಿಮ್ಮ ಸಿಲಿಂಡರ್ ಮೇಲೆ ಏನಾದ್ರೂ A ಅಂತ ಬರ್ದಿದೆ ಅಂದ್ರೆ ನಿಮ್ಮ ಸಿಲಿಂಡರ್ ಜನವರಿಯಿಂದ ಮಾರ್ಚ್ ಒಳಗೆ ಎಕ್ಸ್ಪೈರ್ ಆಗುತ್ತೆ ಅಂತ. B ಅಂತ ಬರ್ದಿತ್ತು ಅಂದ್ರೆ ಏಪ್ರಿಲ್ ಇಂದ ಹಿಡಿದು ಜೂನ್ ಒಳಗೆ ಎಕ್ಸ್ಪೈರ್ ಆಗುತ್ತೆ ಅಂತ. C ಅಂತ ಬರ್ದಿತ್ತು ಅಂದ್ರೆ ಜುಲೈ ಇಂದ ಹಿಡಿದು ಸೆಪ್ಟೆಂಬರ್ ಒಳಗೆ ಎಕ್ಸ್ಪೈರ್ ಆಗುತ್ತೆ ಅಂತ. D ಅಂತ ಬರ್ದಿತ್ತು ಅಂದ್ರೆ ಅಕ್ಟೋಬರ್ ಇಂದ ಹಿಡಿದು ಡಿಸೆಂಬರ್ ಒಳಗೆ ಎಕ್ಸ್ಪೈರ್ ಆಗುತ್ತೆ ಅಂತ. ಅಲ್ಲಿ ಯಾವ ನಂಬರ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಅದು 28 ಅಂತ ಇದ್ರೆ 2028ರಲ್ಲಿ ಎಕ್ಸ್ಪೈರ್ ಆಗುತ್ತೆ ಅಂತ. 30 ಅಂತ ಇದ್ರೆ 2030ರಲ್ಲಿ ಎಕ್ಸ್ಪೈರ್ ಆಗುತ್ತೆ ಅಂತ. ದಯಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ಸಿಲಿಂಡರ್ ಅನ್ನ ನೋಡಿ ಅದು ಎಕ್ಸ್ಪೈರ್ ಆಗಿದೆಯಾ ಅಥವಾ ಚೆನ್ನಾಗಿದೆಯಾ ಅಂತ. ದಯಮಾಡಿ ಈ ವಿಡಿಯೋನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲರ ಜೊತೆಗೂ ಶೇರ್ ಮಾಡಿ, ಯಾಕೆಂದ್ರೆ